ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ರೈತರ ಜಮೀನು ಲೂಟಿ ಆರೋಪ ಕೇಳಿಬಂದಿದೆ. ಕೇವಲ 2 ವರ್ಷಗಳ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಜಮೀನನ್ನು ಅಕ್ರಮವಾಗಿ ದಾಖಲೆಗಳಲ್ಲಿ 20 ವರ್ಷಕ್ಕೆ ಬದಲಾಯಿಸಿರುವುದಾಗಿ ಆರೋಪಿಸಲಾಗಿದೆ. ಮುಗ್ಧ ರೈತರ ಅನಕ್ಷರತೆಯನ್ನು ದುರುಪಯೋಗಪಡಿಸಿಕೊಂಡು ಒಪ್ಪಂದಕ್ಕಿಂತ ಹೆಚ್ಚಿನ ಜಮೀನನ್ನು ಕಂಬಳಿಸಲು ಯತ್ನ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ದೂರು ನೀಡಿದರೂ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದ್ದು, ತಕ್ಷಣ ತನಿಖೆ ನಡೆಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಹೇಳಿದೆ. 3 ಎಕರೆ ಜಮೀನ 2 ವರ್ಷ ಲೀಸ್ಗಾಗಿ ಅವರು ಕೊಟ್ಟಿದ್ದರು. ಮತ್ತು ಅವರು ಇವರಿಗೆ ಮೋಸ ಮಾಡಿ 20 ವರ್ಷ ಬರ್ಕೊಂಡಾರಿ. ಮತ್ತು ನಮ್ಮದ ಎಲ್ಲಾ ಹೊಲ ಮಾಡ್ಕೊಂಡಾರಿ. ಅವಾಗ ನಮ್ಮ ಅಪ್ಪಗ ಮನಿ ಲೀಡ್ ಇತ್ತು. ಅದಕ್ಕೆ ಅವರು ನಮ್ಮ ಎಜುಕೇಶನ್ಗಾಗಿ ಅವ್ರದ್ದು ಆಪರೇಷನ್ಗಾಗಿ ಕೊಟ್ಟಿದ್ದರು. ಅವರು ಕೊಡ್ತಾರಂತ ವಾಪಸ್. ಅವರು ಎಲ್ಲಾ ನಮ್ಗೆ ಇಸ್ಕೊಂಡಾರೆ. ಮತ್ತು ನಮ್ಮ ಮೇಲೆ ನಮ್ಗೆ ಅವರು ಉಲ್ಟಾ ದಾದಾಗಿರಿ ಮಾಡತ್ತಾರೆ. ಸರ್, ನಾ ಅಪ್ಪೆಂಡಿ ಆಪರೇಷನ್ ಇದ್ನಿ, 2 ಆಪರೇಷನ್ ಆಗಿದ್ದು. ಮತ್ತು ನಾ ಆಧಾರ ಇದ್ನಿ. ಮತ್ತು ಪೇಷಂಟ್ ಇದ್ದ ಕೆಲಸ ಅವ ನೈಕ್ ಮತ್ತು ನಮ್ಮ ತಮ್ಮ ಬಂದ ಕೆಲಸ, ನಿನ್ನ ಮನೆ ಎಕರ ಅವನು 1 ಎಕರೆ ಕೊಡ್ರಿ, ಮತ್ತು ಒಡೆದು ಕೊಡ್ತೇನೆ ನಿಮ್ಮ ಜಾಗ, ಮತ್ತು ತುಂಬಿ ಕೊಡ್ತೇನೆ, ನೀರು ಹಚ್ಚಿದ ಜಾಗ ನಾ ಹಿಡಿತೇನು ಅಂತ ಕೆಲಸ ಅಂದ್ರಿ. ಮತ್ತು 2 ವರ್ಷ ನಾವು ತೆಗಿತೀವಿ. ಮತ್ತು ಎಲ್ಲ ಹೊಲ ಬರ್ಕೊಂಡ್ ಕೆಲಸ ನಮ್ಮ ಮ್ಯಾಗ 20 ವರ್ಷದಿಂದ ಏನ್ರಿ ಬರ್ಕೊಂಡ್ರಿ. ಅವ ನಾವು ನಮಗೆ ಹೊಲ ತಗೋರಿ, ರೊಕ್ಕ ಕೊಡ್ತೇನೆ, ಇಲ್ಲಿ ದಾದಾಗಿರಿ ಮಾಡ್ರಿ, ಇಲ್ಲಿ ನಾವು ನಿಮಗೆ ಬಿಡಂಗಿಲ್ಲ, ಇದು ಹಿಂಗೆ ಅಂದ್ರಿ ಸರ್. ನಾವು ಅದ್ರ ಬಗ್ಗೆ ನಾವು ಅಂಜಲ್ಲಿ ಹೊಲ ಕಡಿತು ಹೋಗಿಲ್ರಿ. ಇವ್ರಿಗೆ ಆರಾಮಿಲ್ಲದೆ ಟೈಮ್ಗೆ ಬಂದ 2 ಎಕರೆ ಭೂಮಿ ಅದ ಕ್ವಾರಿದವು ಕೆಲದನ್ ರಮೇಶ್ ನಾಯ್ಕ್ ಅಂತ ಅವ್ರು ಕ್ವಾರಿದವರು 2 ಎಕರೆ ಭೂಮಿ ಕೆಲದಾರ 15 ಲಕ್ಷ ರೂಪಾಯಿ ಎಕರೆಗೆ 2 ವರ್ಷ ಲೀಸಲ್ಲಿ ಕೊಟ್ಟರೆ 2 ಎಕರೆ ಜಮೀನನ್ನು ಅವ್ರು ತೊಗೊಂಡು ಉಳ್ಕಿದ ಜಮೀನು ನಮಗೆ ಚಲೋ ಇದು ಮಾಡಿಕೊಟ್ಟು ನೀರು ಕೊಡ್ತಾರೆ ಮತ್ತು ರೊಕ್ಕನೂ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಅಂತಂಬ್ರದ್ದು 1 ಎಕರೆ ಭೂಮಿ ಕೊಡೋಣ ಅಂತ ಅವರು ಬಾಂಡ್ ಮಾಡ್ಕೊಂಡಿದ್ದಾರೆ. ಬಾಂಡ್ ಮಾಡ್ಕೊಂಡಿದ್ದ ನಂತರ 2 ವರ್ಷ ಲೀಸ್ ಮಾಡ್ಕೊಂಡು ಇವ್ರಿಗೆ ಗೊತ್ತಿಲ್ಲ. ಅವ್ರು ರೈತರು ಪಾಪ ಅವ್ರಿಗೆ ಓದಕ್ಕೆ ಬರೋಂಗಿಲ್ಲ. ಅವರು ಬಾಂಡಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದರ ನಂತರ ಅವರು 2 ವರ್ಷ ಆದ ನಂತರ 3 ವರ್ಷವೂ ಅಲ್ಲಿ ಕೆಲಸ ನಡೀತಾ ಇದೆ. 3 ವರ್ಷ ಕೆಲಸ ಯಾಕೆ ನಡೀತಾ ಇದೆ? ನಮ್ಮ ಭೂಮಿ 2 ಎಕರೆ ಕೇಳಿ ನೀವು 3 ಎಕರೆ 4 ಎಕರೆ ಅಡ್ಡಾತಿರಲ್ಲ, ಏನು ಎದಕ್ಕೆ ಅಂತ ಕೇಳಕ್ಕೆ ಹೋದರೆ ಆ ರೈತರ ಮ್ಯಾಗ ದಬಾಳಿಕೆ ತೋರಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಭೂಮಿ ಮ್ಯಾಗ ಬಂದರೆ ನೀವೆಲ್ಲ ನಮ್ಗೆ ಖರೀದಿ ಮಾಡಿಕೊಟ್ಟಿದ್ದೀರಾ, ನಾವೆಲ್ಲ ಬರ್ಕೊಂಡಿವಿ, ಇಲ್ಲಿ ಬಂದರೆ ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ದಬಾಳಿಕೆ ಕೊಟ್ಟಿದ್ದ ನಂತರ ಇವ್ರು ಹೋಗಿ ಸಂಬಂಧಪಟ್ಟಿದ್ದ ಇಲಾಖೆ ಖಾನಾಪುರಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಸಹ ಅವ್ರಿಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ಉಳ್ಕಿದ 2 ಎಕರೆ ಭೂಮಿ 2 ವರ್ಷ ಲೀಸಲ್ಲಿ ತೊಗೊಂಡು ಈಗ 4 ವರ್ಷ ಆದರೂ ಸಹ ಕೆಲಸ ನಡೆದೈತಿ. ಈಗ ಮುಂದಿನ 2 ಎಕರೆ ಭೂಮಿ ಆದರೂ ಉಳಿಲಿ ಅಂತ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಐತಿ. ನಮ್ಮ ಕಡೆ ಏನು ಕ್ರಮ ತಗೊಂಡಿಲ್ಲ. ಅವ್ರಿಗೆ ಏನು ಮ್ಯಾನೇಜ್ ಆಗಿರ್ಬೇಕಾ ಹಂಗೆ ಕೆಲಸ ನಡೀತಾ ಇದೆ. 2 ವರ್ಷದ ಲೀಸಲ್ಲಿ 4 ವರ್ಷ ಆದರೂ ಸಹ ಅಲ್ಲಿ ಇನ್ನೂ ಕೆಲಸ ನಡೀತೈತಿ. ಮತ್ತು ರೈತರು ಅವ್ರ ಭೂಮಿ ಸ್ವಂತ ಭೂಮಿ ಮ್ಯಾಗ ಹೋದ್ರೆ ಅವ್ರು ದಬಾಳಿಕೆ ತೋರಿಸ್ತಾ ಇದ್ದಾರೆ, ದಾದಾಗಿರಿ ತೋರಿಸ್ತಾ ಇದ್ದಾರೆ.